ಅತ್ಯುತ್ತಮವಾದದ್ದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ರೂಢಿಗತ ಅಪರಾಧಿಯಾಗಿದ್ದು, ಈ ಪ್ರಕರಣಕ್ಕೂ ಮುನ್ನ ಛತ್ತೀಸ್ಗಢದಲ್ಲೂ ಈತನ ವಿರುದ್ಧ ಇದೇ ರೀತಿ ಪ್ರಕರಣ ದಾಖಲಾಗಿದೆ. ಹಾಗೆಯೇ 14/1/26ರಂದು ಸಿಬಿಐ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಶ್ರೀ ಬಿ ನಾಗೇಂದ್ರ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಡಿ ಮತ್ತು ಸಿಬಿಐಗಳ ಕಾರ್ಯವೈಖರಿ ಹಾಗೂ ನಡವಳಿಕೆಗಳ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ದೇಶದ ಅನೇಕ ಉಚ್ಚ ನ್ಯಾಯಾಲಯಗಳು ತೀಕ್ಷ್ಣವಾಗಿ ಟೀಕಿಸಿವೆ. ಅನೇಕ ಸಾರಿ ಕೇಂದ್ರದ ಆಡಳಿತದ ಪಕ್ಷದ ಮೂಗಿನ ನೇರಕ್ಕೆ ತನಿಖೆ ಮಾಡುವ ಮೂಲಕ ತಮ್ಮ ಪಾವಿತ್ರ್ಯ ಎಂದು ನ್ಯಾಯಾಲಯಗಳೇ ಅಭಿಪ್ರಾಯಪಡಿಸಿವೆ. ಕೇಂದ್ರ ಸರ್ಕಾರವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ತಿಳಿಸಿರುವಂತೆ ದೇಶದ 9,192 ಹಾಲಿ ಮತ್ತು ಮಾಜಿ ಪ್ರತಿನಿಧಿಗಳ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇರುತ್ತವೆ. ಇವುಗಳಲ್ಲಿ 251 ಹಾಲಿ ಲೋಕಸಭಾ ಸದಸ್ಯರು, 170 ಜನರ ಮೇಲೆ ಅತ್ಯಂತ ಗಂಭೀರ ಸ್ವರೂಪದ ಕ್ರಿಮಿನಲ್ ಪ್ರಕರಣಗಳಿವೆ ಹಾಗೂ 75 ರಾಜ್ಯಸಭಾ ಸದಸ್ಯರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ. ದೇಶದ 14 ಜನ ಮುಖ್ಯಮಂತ್ರಿಗಳ ಮೇಲೆಯೂ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ ಎಂದು ಅಫಿಡವಿಟ್ನಲ್ಲಿ ತಿಳಿಸಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಅಂತಿಮವಾಗಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು ದುಷ್ಟಕೂಟ ರಚಿಸಿಕೊಂಡು 84.63 ಕೋಟಿ ರುಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರುಗಳನ್ನು ಹಣ ಹಾಗೂ ವಸ್ತು ಒಡವೆಗಳ ಮೂಲಕ ವಸೂಲಿ ಮಾಡಲಾಗಿರುತ್ತದೆ. ಇಡಿ ಮತ್ತು ಸಿಬಿಐಗಳು ತಮ್ಮ ಚಾರ್ಜ್ ಶೀಟ್ಗಳಲ್ಲಿ ಶ್ರೀ ಬಿ ನಾಗೇಂದ್ರ ಅವರ ಹೆಸರನ್ನು ಸೇರಿಸಿದ್ದರೂ ಸಹ ಗೌರವಾನ್ವಿತ ನ್ಯಾಯಾಲಯಗಳು ತಡೆಯಾಜ್ಞೆ ನೀಡಿರುತ್ತವೆ. ಅವರನ್ನು ಯಾವ ನ್ಯಾಯಾಲಯವೂ ದೋಷಿ ಎಂದು ನೀಡಿರುವುದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ವಿರೋಧ ಪಕ್ಷದವರು ಹಠ ಹಿಡಿದು ನಡೆಸುತ್ತಿರುವ ಪ್ರತಿಭಟನೆಯು ಸಂಸದೀಯ ವ್ಯವಸ್ಥೆಯ ಅಪಮಾನ ಮಾಡುವಂತಿದೆ. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಸರ್ಕಾರವು ಈ ಸದನದ ಆದ್ಯ ಗಮನಕ್ಕೆ ಸದುದ್ದೇಶದಿಂದ ಮಂಡಿಸಿರುತ್ತದೆ. ಹಾಗೆಯೇ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟು ಸದನದ ಕಲಾಪಗಳಲ್ಲಿ ಭಾಗವಹಿಸುವ ಮೂಲಕ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಸರ್ಕಾರವು ವಿನಂತಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸ್ಥಿತಿ ಪರಮೇಶ್ವರ್ ಅವರಿಗೆ ಸಭೆಯನ್ನ ಮುಂದೆ ಹಾಕಿ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ನಾವೆಲ್ಲ ಸೇರೋಣ. ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಕ್ವಶನ್ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಕನ್ನಡದಾಗ ಏನಂತಾರೆ ಕ್ವಶನ್ ಅವ್ರಿಗೆ ಏನಂತಾರೆ? ಪ್ರಶ್ನೋತ್ತರ. ಶ್ರೀ ಕಟ್ಕೊಂಡ ಭೀಮ್ ದೋಂಡಿಬಾ ಅಶೋಕ್ ಕುಮಾರ್ ರೈ, ಮಾನಪ್ಪ ವಜ್ಜಲ್, ನಾಮೆ ಕೊಡಲೇಬೇಕು. ಕೃಷ್ಣಪ್ಪ ಎಂಟಿ, ಸಿದ್ದು ಸೌದಿ ಅವರು, ಕೃಷ್ಣಮೂರ್ತಿ ಯಾರ್, ನಾನಾ ಭರತ್ ರೆಡ್ಡಿ, ದಿನಕರ್ ಕೇಶವ್ ಶೆಟ್ಟಿ, ಗಣೇಶ್ ಜೈನ್,
ಸನ್ಮಾನ್ಯ ಅಧ್ಯಕ್ಷ, ಹೇಳಿ. ಸನ್ಮಾನ್ಯ ಅಧ್ಯಕ್ಷ, ಯಾರು ಇವ್ರದ್ದು? ಪ್ರಶ್ನೆ ಸಂಖ್ಯೆ 435 ಮಾನ್ಯ ಜಲ ಸಂಪನ್ಮೂಲ ಸಚಿವರನ್ನು ಪ್ರಶ್ನೆ ಕೇಳಲು ಬಯಸುತ್ತೇನೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷ, ಆಗಸ್ಟ್ 11ರಂದು ತುಂಗಭದ್ರಾ ಸಲಹಾ ಸಮಿತಿಯ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಆಂಧ್ರದವರು ನಮಗೆ ಕರ್ನಾಟಕ ಕೋಟ 700 ನೀರು ತಾಂತು ಅಂತಂದು ಆದ್ರೆ ಬಚಾವತ್ ಆಯೋಗದ ಪ್ರಕಾರ ನಮಗೆ ಕೆನಾಲ್ ಮಾಡಿಫೈ ಆಗಿರೋದು ಕರ್ನಾಟಕ 750, ಆಂಧ್ರ ಪ್ರದೇಶ 750 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡ್ಬೇಕಂತಂದು ಕೆನಾಲ್ ಮಾಡಿಫೈ ಆಗಿರೋದು ಕೂಡ ಅದೇ ರೀತಿ. ಆದರೆ ಇವಾಗ ಆಂಧ್ರ ಬೋರ್ಡ್ನವರು ಕರ್ನಾಟಕ ನೀರು ಒಂದೇ ನಾವು ತಗೊಂಡಿದ್ವಿ, ಆಂಧ್ರ ಬೋರ್ಡ್ ನೀರು ತಗೊಂಡಿಲ್ಲ. ಹಂಗಾಗಿ ಎಲ್ಲ ರೈತರು ಅಂದರೆ LLC ಅಂತಂದು ಆಗ ಆ ಭಾಗದಾಗ ಬರೋಂಥ ಎಲ್ಲ ರೈತರು ಈಗಾಗಲೇ ಭತ್ತ ನಾಟಿ ಮಾಡ್ಕೊಂಡಿದ್ದಾರೆ, ಸಸಿ ಮಡಿ ಹಾಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ನೀರಂತೂ ಕೊಡೋಕ್ಕಾಗ್ತಾ ಇಲ್ಲ. ನಮಗೆ ಆಂಧ್ರ ಮತ್ತು ಕರ್ನಾಟಕ ಎರಡೂ ನೀರು ತಗೊಂಡು ಹೋದ್ರೆ ಮಾತ್ರ ನಮ್ಮ ಕರ್ನಾಟಕದ ಭಾಗದ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲಾಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತೈತೆ. ಸನ್ಮಾನ್ಯ ಅಧ್ಯಕ್ಷ, ಈ ನೀರು ಕರ್ನಾಟಕ ಮತ್ತು ಆಂಧ್ರ ಎರಡು ಜೇಟಿಯಾಗಿ ತಗೊಂಡು ಹೋದ್ರೆ ಅನುಕೂಲ ಆಗ್ತೈತಿ. ಮಾನ್ಯ ಸಚಿವರಲ್ಲಿ ಕೂಡ ಗಮನಕ್ಕೆ ತಗೊಂಬಂದಿದ್ದೀನಿ. ಈಗಾಗಲೇ ಅವರು ಕೂಡ ಆಂಧ್ರ ನೀರಾವರಿ ಸಚಿವರಿಗೆ ಮಾತಾಡಿದ್ದಾರೆ. ಅವರು ಕೂಡ ಭರವಸೆ ಕೊಟ್ಟು ನೀರು ಬಿಟ್ಟರೆ ನಮ್ಮೆಲ್ಲ ನಮ್ದೊಂದೇ ತಾಲೂಕಲ್ಲ, ಕಂಪ್ಲಿ, ಕುರುಗೋಡು, ಗ್ರಾಮಾಂತರ ಒಟ್ಟಾಗಿ ಸೇರಿ 4 ಜಿಲ್ಲೆ ರೈತರಿಗೆ ಆಂಧ್ರ ಪ್ರದೇಶದ ನೀರಾವರಿ ಮಂತ್ರಿಗೆ ಕರೆ ಮಾಡಿ ಎರಡು ಕೂಡ ಹೊಂದಾಣಿಕೆ ಮಾಡಿ ನೀರು ಒಯ್ಯೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳ್ತಕ್ಕಂಥದ್ದು ಎಲ್ಲವೂ ಸತ್ಯ ಆಗಿದೆ. ನಾನು ನಿನ್ನೆ ಗಣೇಶು ಮತ್ತು ನಮ್ಮ ಮಂತ್ರಿಗಳು ಎಲ್ಲರ ಜೊತೆ ಮಾತನಾಡಿ ಬಿಡಲೇಬೇಕಾದ ಪರಿಸ್ಥಿತಿ ಇದೆ. ಆಂಧ್ರ ಜಲಸಂಪನ್ಮೂಲ ಸಚಿವರ ಜೊತೆ ನಾನು ಮಾತನಾಡಿ, ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿ ನಿನ್ನೆ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಇವರ ಒತ್ತಾಯ 3-4 ಕ್ಷೇತ್ರಕ್ಕೆ ಇಬ್ರು ಆಂಧ್ರ ಮತ್ತು ನಮ್ದು ಶೇರ್ ಒಟ್ಟಿಗೆ ಬಿಡದೇ ಇದ್ರೆ ಸೊ ಇವರಿಗೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಅವರನ್ನ ಒಪ್ಪಿಸಿ ನಿನ್ನೆ ಅವ್ರು ಮೀಟಿಂಗ್ ಮಾಡಿ ಭಾಗಶಃ ಒಪ್ಪಿದ್ದಾರೆ. ಇವತ್ತು ನಾಳೆ ಒಳಗಡೆ ನೀರು ಬಿಟ್ಕೊಡ್ತೀವಿ. ಗಣೇಶ್ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಮುಖ್ಯಮಂತ್ರಿ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾವು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀವಿ, 100ಕ್ಕೆ 100ರಷ್ಟು ಅವ್ರ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಸಾಲು ಆಯ್ತು, ಕೂತ್ಕೊಳ್ಳಪ್ಪ. ಬಹಳಷ್ಟು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ. 4 ತಾಲೂಕಿಂದು ರೈತರು ನೀರಿನ ಸಮಸ್ಯೆ ಈ ವಿಷಯದಲ್ಲಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ. ಅಡ್ಡ ಬರಬೇಡ. ಸನ್ಮಾನ್ಯ ಅಧ್ಯಕ್ಷ, ಟೋಟಲ್ ಬಹಳ ಸಣ್ಣ ರೈತರಲ್ಲಿರೋದು 1 ಎಕರೆ 2 ಎಕರೆ ಇರೋಂಥ ರೈತರು ನಾವೇ ನೀರು ಕೊಟ್ಟಿಲ್ಲ ಅಂದ್ರೆ ಆ ಭಾಗದ ರೈತರು ನಿಜವಾಗ್ಲೂ ವಿಷ ಕುಡಿಯುವಂತ ಪರಿಸ್ಥಿತಿ ಐತಿ. ಇವತ್ತು ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಾವು ನೀರು ಕೊಡ್ತೀರಂತಂದು ಈಗಾಗಲೇ ಮಾತಾಡಿದಾರೆ ಅಂತ ಹೇಳಕತ್ತಾರ. ದಯವಿಟ್ಟು ಆ ನೀರು ಕೊಡ್ಬೇಕಂತಂದು ಒತ್ತಾಯ ಮಾಡ್ತೀವಿ. ಇನ್ನೊಂದು, ನಮ್ಮ ಹೊಳೆ ಭಾಗದ ರೈತರು 500 ಕ್ಯೂಸೆಕ್ಸ್ ನೀರು ಕೊಡ್ಬೇಕಂತಂದು, ಹೊಳೆ ಭಾಗ ಅಂದ್ರೆ ಕನಕಗಿರಿ, ನಮ್ಮ ಕಂಪ್ಲಿ, ಕುರುಗೋಡು, ಅದೇ ರೀತಿ ಸಿರುಗುಪ್ಪ ಭಾಗದ ರೈತರು ಕೂಡ ಹೊಳೆಯಿಂದ ಕೂಡ 500 ಕ್ಯೂಸೆಕ್ಸ್ ನೀರು ಕೊಡ್ಬೇಕಂತಂದು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಸನ್ಮಾನ್ಯ ಅಧ್ಯಕ್ಷ.